ರಾಮಾಯಣ ಹೆಣ್ಣಿಗಾಗಿ ನಡೆಯಿತು. ದರ್ಶನ್ ಸಹ ಹೆಣ್ಣಿಗಾಗಿ ಜೈಲಿಗೆ ಹೋಗುವಂತಾಯ್ತು. ಮೈಸೂರಿನಲ್ಲಿ ಎಂಎಲ್ಸಿ ವಿಶ್ವನಾಥ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ವಿಶ್ವನಾಥ್ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ರಾಮಾಯಣ ಹೆಣ್ಣಿಗಾಗಿನೇ ನಡೀತು, ದರ್ಶನ್ ಕೂಡ ಹೆಣ್ಣಿಗಾಗಿ ಜೈಲಿಗೆ ಹೋಗುವಂತಾಯ್ತು ಅಂತ ಮೈಸೂರಿನಲ್ಲಿ ಎಂಎಲ್ಸಿ ವಿಶ್ವನಾಥ್ ರಿಯಾಕ್ಟ್ ಮಾಡಿದ್ದಾರೆ. ಅಭಿಮಾನಿಗಳ ಅಭಿಮಾನ ಎಷ್ಟು ದಿನ ಇರುತ್ತೆ? ಭೂಮಿ ನೀರು ಕೊಟ್ಟ ದೇವರಾಜು ಅರಸರನ್ನೇ ಜನ ಮರ್ತು ಬಿಟ್ರು, ಇನ್ನು ಇದೆಲ್ಲ ಎಷ್ಟು ದಿನ ಇರುತ್ತೆ ಅಂತ ಅವ್ರು ಪ್ರಶ್ನೆಯನ್ನ ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳ ಅಂಧಾಭಿಮಾನಕ್ಕೆ ಕುಟುಕಿದ್ದಾರೆ ವಿಶ್ವನಾಥ್. ಅವನ ಇದು ಎಲ್ಲ ನೋಡೋಣ, ಅವನ ಕೈ ಚಳಕನೂ ನೋಡ್ಬೇಕಲ್ಲ, ಕಲೆ ಜೊತೆಗೆ ಕೈ ಚಳಕನೂ ನೋಡ್ಬೇಕಲ್ಲಪ್ಪ. ಅದರಿಂದ ಈ ಕೈ ಚಳಕ ಇವೆಲ್ಲ 8 ದಿವಸ ಇದ್ದವು. ದರ್ಶನ್ ನಮ್ಮೂರವನು, ನಮ್ಮ ಮೈಸೂರಿನ ಮಗ. ಅವರ ಅಪ್ಪ ತೂಗುದೀಪ ಶ್ರೀನಿವಾಸ್ ನಮ್ಮ ಮೈಸೂರಿನವರು. ಜನ ಅವನಿಗೆ ಅಭಿಮಾನ ಕೊಟ್ಟರು, ಜನ ಎಲ್ಲ ತರ ಪ್ರೋತ್ಸಾಹ ಬೆಂಬಲ ಎಲ್ಲ ಕೊಟ್ಟರು. ಬಟ್ ಮಾಡ್ಕೊಂಡಿದ್ದೇನೋ ಇದೊಂದು ರಾಮಾಯಣ ಮಹಾಭಾರತ. ರಾಮಾಯಣ ಮಹಾಭಾರತ ಹೆಣ್ಣಿಗಾಗಿ ನಡೀತು. ದರ್ಶನ್ ಕೂಡ ಹೆಣ್ಣಿಗಾಗಿ ಸತ್ವದ ಹೋಗ್ರಿ ಅಂತ ಕೇಳಿ ದರ್ಶನ್ ಅವರ ನೋಡಿ, ಎಂಎಲ್ಸಿ ವಿಶ್ವನಾಥ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ನಮ್ಮೂರಿನವರೇ, ಅವ್ರಿಗೆ ಜನ ಎಲ್ಲಾ ರೀತಿಯಾದಂತ ಬೆಂಬಲ ಕೊಟ್ರು, ಪ್ರೋತ್ಸಾಹ ಕೊಟ್ರು. ಆದ್ರೆ ಈಗೇನಾಯ್ತು, ಹೆಣ್ಣಿಗಾಗಿ ಆತ ಏನ್ ಮಾಡ್ಕೊಂಡ ಅನ್ನುವಂಥ ವಿಚಾರವನ್ನ ಹೇಳೋದ್ರ ಜೊತೆಗೆ ಅಭಿಮಾನ ಅನ್ನೋದು ಎಷ್ಟು ದಿನ ಉಳಿಯತ್ತೆ ಅಂತ ದೇವರಾಜ ಅರಸನ್ನೇ ಜನ ಮರೆತು ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಅಭಿಮಾನ ಅನ್ನುವಂಥದ್ದು ಎಷ್ಟು ದಿನ ಉಳಿಯತ್ತೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಮಾಯಣ ಹೆಣ್ಣಿಗಾಗಿಯೇ ನಡೆಯಿತು, ದರ್ಶನ್ ಕೂಡ ಹೆಣ್ಣಿಗಾಗಿ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳೋದ್ರ ಮುಖಾಂತರವಾಗಿ ದರ್ಶನ್ನ ಅಭಿಮಾನಿಗಳಿಗೂ ಕೂಡ ಕುಟುಕಿದ್ದಾರೆ.